ಇವತ್ತು ನಾಮಿನೇಷನ್ ಆಗಲಿಕ್ಕೆ ಮೇಟಿಯವರು ನಾಮಿನೇಷನ್ ಆಗ್ತಾ ಇದ್ರು. ನಾನು ಅಧ್ಯಕ್ಷರು ಗೋಪಿನಾಥ್ AICC ಸೆಕ್ರೆಟರಿ ನಾವೆಲ್ಲರೂ ಕೂಡ ಬಂದಿದ್ದೆವು. ನಾಮಿನೇಷನ್ ಆಗಿದ್ದೀವಿ. ಇದು ಒಂದು ಉಪಚುನಾವಣೆ. ಮೇಟಿಯವರು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದಿದ್ದರು. HY ಮೇಟಿಯವರು ಅವರು ಮಧ್ಯದಲ್ಲೇ ಕಾಲುವಾದರು. ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅವರು ಕಾಲು ಹಾಕ್ತಾರೆ, ಉಪಚುನಾವಣೆ ಬರ್ತದೆ ಅಂತೇಳಿ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಉಪಚುನಾವಣೆ ಅನಿವಾರ್ಯವಾಗಿ ಬಂದಿದೆ. ಆ ಸ್ಥಾನ ಭರ್ತಿ ಮಾಡಲಿಕ್ಕೆ ಅವರ ಕುಟುಂಬದವರೇ ಆದಂಥ ಉಮೇಶ್ ಮೇಟಿಯವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದರು. ಇವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡೋದಕ್ಕಿಂತ ಮುಂಚಿತವಾಗಿ ಎಲ್ಲ ಜನರ ಅಭಿಪ್ರಾಯವನ್ನು ಕೇಳಿದ್ದೀವಿ. ಈ ಕ್ಷೇತ್ರದ ಜನರ ಅಭಿಪ್ರಾಯವನ್ನು ಕೇಳಿದ್ದೀವಿ, ಮುಖಂಡರುಗಳ ಅಭಿಪ್ರಾಯವನ್ನು ಕೇಳಿದ್ದೀವಿ, ಆಮೇಲೆ ಜಿಲ್ಲಾ ಶಾಸಕರ ಅಭಿಪ್ರಾಯವನ್ನು ಕೇಳಿದ್ದೀವಿ. ಎಲ್ಲರೂ ಕೂಡ ಮೇಟಿಯವರ ಕುಟುಂಬದವರಿಗೆ ಕೊಡಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತ ಮಾಡಿದರು. ನಾನು ಕೂಡ ಕರೆದು ಮಾತಾಡಿದ್ದೆ. ಮೇಟಿಯವರ 4 ಮಕ್ಕಳನ್ನ ಕರೆದು ಮಾತಾಡಿದ್ದೆ. ಅವರು ಯಾರಿಗಾರು ಕೊಡಿ, ಹೈಕಮಾಂಡ್ನವರು ಯಾರಿಗಾರು ತೀರ್ಮಾನ ಮಾಡ್ತದೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿದ್ರು. ಹಾಗಾಗಿ ಉಮೇಶ್ ಮೇಟಿಯವರನ್ನು ಕ್ಯಾಂಡಿಡೇಟ್ ಮಾಡಿದ್ದೀವಿ. ಈಗಾಗಲೇ DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಾವು ನುಡಿದಂತೆ ನಡೀತಕ್ಕಂಥ ಸರ್ಕಾರ. ಏನು ಮಾತು ಜನರಿಗೆ ಕೊಟ್ಟಿದ್ದೀವಿ ಆ ಮಾತುಗಳನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ಮಾಡಿದ್ದೀವಿ. ಹಿಂದೆ 2013ರಿಂದ 2018ರವರೆಗಿರುವಾಗಲೂ ಮಾಡಿದ್ದೀವಿ. ಈಗಲೂ 3 ವರ್ಷ ಆಗ್ತಾ ಇದೆ ನಮ್ಮ ಸರ್ಕಾರ ಬಂದು. 2023 ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು ಅವತ್ತಿನಿಂದ ಇವತ್ತಿನವರೆಗೂ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಜೊತೆಗೆ ಒಂದೇ ವರ್ಷದಲ್ಲಿ ನಾವು ಏನು ಚುನಾವಣಾ ಸಂದರ್ಭದಲ್ಲಿ ಏನು ಹೇಳಿದ್ದೋ ಗ್ಯಾರಂಟಿ ಯೋಜನೆಗಳು, 5 ಗ್ಯಾರಂಟಿ ಯೋಜನೆಗಳು, ಅವನ್ನೆಲ್ಲನೂ ಕೂಡ ಜಾರಿ ಮಾಡಿದ್ವಿ. ಒಂದೇ ವರ್ಷದಲ್ಲಿ ಜಾರಿ ಮಾಡಿದ್ವಿ. ಅದಕ್ಕೆ ಸುಮಾರು 1,21,000 ಕೋಟಿಗೂ ಹೆಚ್ಚು ಖರ್ಚು ಮಾಡಿದ್ವಿ. 1 ಲಕ್ಷಕ್ಕೂ ಫೆಬ್ರವರಿವರೆಗೆ 1,21,000 ಕೋಟಿಗೂ ಹೆಚ್ಚು ಖರ್ಚು ಮಾಡಿದ್ದೀವಿ. ಪ್ರತಿ ವರ್ಷ 51,000 52,000 ಖರ್ಚು ಮಾಡ್ತಾಯಿದ್ವಿ. BJP ಅವರು ಹೇಳ್ತಾ ಇದ್ರು ನೀವು ಖರ್ಚು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಆದರೂ ಮಾಡಿದ್ದೀವಿ. ಇವತ್ತು ಎಲ್ಲರೂ ಇಡೀ ರಾಜ್ಯದ ಜನ ಖುಷಿಯಿಂದ ಇದ್ದಾರೆ. ಅದಕ್ಕೋಸ್ಕರನೇ ಕೆಲವು ತಿಂಗಳುಗಳ ಹಿಂದೆ ಬೈ ಎಲೆಕ್ಷನ್ ನಡೀತು ರಾಜ್ಯದಲ್ಲಿ. ಚನ್ನಪಟ್ಟಣ, ಶಿಗ್ಗಾಂವ್ ಮತ್ತು ಸಂಡೂರು 3 ಕಡೆ ನಾವು ಗೆಲ್ಲಿಲ್ವ. ಆಗಲೂ BJP ಅವರು ನಾವು ಗೆಲ್ಲದೇ ಇಲ್ಲ ಅಂತ ಅಪಪ್ರಚಾರ ಮಾಡಿದ್ರು, ಸುಳ್ಳು ಹೇಳಿದ್ರು. ಗೆಲ್ಲಿಲ್ವ, ಅದು ದೊಡ್ಡ ಅಂತರದಿಂದ ಗೆದ್ದಿದ್ದೀವಿ. ಸೊ ಅದರಿಂದ BJP ಅವರು ಅವ್ರ ಕೆಲಸ ಏನಪ್ಪ ಅಂತಂದರೆ ಹಿಂದುತ್ವ ಮಾಡ್ತಕ್ಕಂಥದ್ದು ಬಿಟ್ಟರೆ ಬೇರೆ ಏನೂ ಕೆಲಸ ಇಲ್ಲ. ಅವರು ಅಧಿಕಾರದಲ್ಲಿದ್ದಾಗ ಏನು ಕೆಲಸ ಮಾಡಲಿಲ್ಲ. ಈಗ ಅಪ್ಪರ್ ಕೃಷ್ಣ 3ನೇ ಹಂತ ಮಾಡಿದ್ರ ಏನು ಮಾಡಲಿಲ್ಲ. 4 ವರ್ಷ ಅಧಿಕಾರದಲ್ಲಿದ್ದರು, ಏನು ಮಾಡಲಿಲ್ಲ. ಈಗ ನಾವು ತೀರ್ಮಾನ ಮಾಡಿದ್ದೀವಿ, ಕನ್ಸೆಂಟ್ ಅವಾರ್ಡ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಕನ್ಸೆಂಟ್ ಅವಾರ್ಡ್ ಮೂಲಕ ತರಿ ಜಮೀನಿಗೆ ಅಂದರೆ ನೀರಾವರಿ ಜಮೀನಿಗೆ 40 ಲಕ್ಷ ರೂಪಾಯಿ, ಖುಷ್ಕಿ ಜಮೀನಿಗೆ 30 ಲಕ್ಷ ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಬಜೆಟ್ನಲ್ಲಿ ದುಡ್ಡು ಕೂಡ ಇಟ್ಟಿದ್ದೀವಿ. ಈ ವರ್ಷದಿಂದ ಈಗಾಗಲೇ ಪ್ರಾರಂಭ ಆಗಿದೆ. ಮೊನ್ನೆ ಇಲ್ಲಿ ಮೆಡಿಕಲ್ ಕಾಲೇಜಿಗೆ ಶಂಕುಸ್ಥಾಪನೆ ಮಾಡೋಕ್ಕೆ ಬಂದಿದ್ದಾಗ ಚಾಲನೆ ಮಾಡಿದ್ದೀವಿ. ಬಾಗಲಕೋಟೆಯಲ್ಲೇ ಚಾಲನೆ ಮಾಡಿದ್ದೀವಿ. ಅದರಿಂದ ನಾವು
ಏನು ಹೇಳ್ತೀವಿ ಅದನ್ನು ಮಾಡೇ ಮಾಡ್ತೀವಿ. ಈಗ 3-4 ವರ್ಷದಲ್ಲಿ ಎಲ್ಲ ಪರಿಹಾರವನ್ನು ಜಮೀನುಗಳು ಮುಳುಗಡೆ ಆಗ್ತಾವಲ್ಲ, ಆ ಜಮೀನು ಕಾಲುವೆಯಿಂದ ಮುಳುಗಡೆ ಆಗ್ತಾವಲ್ಲ, ಆ ಜಮೀನುಗಳಿಗೆಲ್ಲ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸುಮಾರು 70,000 ಕೋಟಿಗೂ ಹೆಚ್ಚಾಗ್ತದೆ. ಅಷ್ಟು ದುಡ್ಡುಗಳನ್ನು ನಾವು ಕೊಡ್ತೀವಿ. ಅಷ್ಟು ದುಡ್ಡನ್ನು ಕೊಡ್ತೀವಿ. ಪರಿಹಾರವನ್ನು ರೈತರಿಗೆ ಭಾಳ ದಿನಗಳಿಂದ ನೆನಗುದಿ ಬಿದ್ದಿತ್ತಲ್ಲ, ಆ ಪರಿಹಾರವನ್ನೆಲ್ಲ ಮತ್ತು ಒಂದೇ ಹಂತದಲ್ಲಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಜೊತೆಗೆ ಮೇಟಿಯವರ ಕನಸು, HY ಮೇಟಿಯವರ ಕನಸು, ಬಾಗಲಕೋಟೆಯಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತಕ್ಕಂಥದ್ದು ಭಾಳ ಆಸೆ ಇಟ್ಕೊಂಡಿದ್ರು ಅವರು. ನಾವು ಅನೇಕ ಕಾರಣಗಳಿಂದ ಅವರು ಬದುಕಿರುವಾಗ ಮಾಡಲಿಲ್ಲ. ಈ ವರ್ಷ ಘೋಷಣೆ ಮಾಡಿದ್ದೆ, ನಾನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೆ. ಅವರ ಒತ್ತಾಯದ ಮೇಲೇ ಘೋಷಣೆ ಮಾಡಿದ್ದದು. ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಆಗಲೇಬೇಕು, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲೇಬೇಕು ಅಂತ ಹೇಳಿದರು. ಆಸ್ಪತ್ರೆ ಆಗಬೇಕು, ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಹೇಳಿದರು. ಅವರ ಒತ್ತಾಯದ ಮೇರೆಗೆ ಮಾಡಿದ್ದು. ಆದರೆ ಶಂಕುಸ್ಥಾಪನೆ ಮಾಡುವಾಗ ಅವರು ಇರಲಿಲ್ಲ. ಅದು ಭಾಳ ನೋವಿನ ಸಂಗತಿ. ಅವರು ಇದ್ದಿದ್ರೆ ಖುಷಿ ಪಡ್ತಾ ಇದ್ದರು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, 2016-17 ಮೆಡಿಕಲ್ ಕಾಲೇಜು ಘೋಷಣೆ ಆಯಿತು. ಇಲ್ಲಿ 2016-17 ಆಗಲೂ ಕೂಡ ಮೆಡಿಕಲ್ ಕಾಲೇಜ್ ಘೋಷಣೆ ಆಗಬೇಕಾದ್ರೆ ಮೇಟಿಯವರೇ ಕಾರಣಕರ್ತರು. ಮತ್ತು ಈ ವರ್ಷ ಘೋಷಣೆ ಆಗಬೇಕಾದ್ರೂ ಕೂಡ ಮೇಟಿಯವರೇ ಕಾರಣಕರ್ತರು. ಅದು ಮೆಡಿಕಲ್ ಕಾಲೇಜು ನಾವು ಯಾಕೆ ಮಾಡಿದೆವು ಅಂತಂತಂದರೆ, ಹಳ್ಳಿಗಾಡಿನ ಮಕ್ಕಳು ಕೂಡ ವೈದ್ಯರುಗಳಾಗಬೇಕು. ಸಿಟಿಯವರು ಭಾಳ ಮುಖ್ಯವಾಗಿ ಬಡವರ ಮಕ್ಕಳು, ರೈತರ ಮಕ್ಕಳು, ಅವರು ಡಾಕ್ಟರ್ಗಳಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮೆಡಿಕಲ್ ಕಾಲೇಜ್ ಮಾಡ್ತಾಯಿದ್ದೀವಿ. ಹಾಗೆ ಬಾಗಲಕೋಟೆಯಲ್ಲೂ ಕೂಡ ಮಾಡಿದ್ದೀವಿ. ಬಡವರ ಹಾಸ್ಪಿಟ್ಲ್ ಕೂಡ ಯಾಕೆ ಅಂತ, ಹಾಸ್ಪಿಟ್ಲ್ ಯಾಕೆ ಮಾಡ್ತಾರೆ, ಸೇವೆ ಸಿಗಬೇಕು, ಆರೋಗ್ಯ ಸೇವೆ ಸಿಗಬೇಕು, ಬಡವ್ರಿಗೂ ಸಿಗಬೇಕು. ಬರೀ ಶ್ರೀಮಂತರು ಸಿಕ್ಕಿದ್ರೆ ಸಾಲದು, ಬಡವ್ರಿಗೂ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಮಾಡಿದ್ದೀವಿ. ಸೊ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ. ನಾವು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ. ಮೇಟಿಯವರು ಯಾವಾಗಲೂ ಕೂಡ ನಾನು ಭೇಟಿ ಮಾಡಿದಾಗ ಬಡವರ ಬಗ್ಗೆ, ದಲಿತರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಮಹಿಳೆಯರ ಬಗ್ಗೆ, ಕಾರ್ಮಿಕರ ಬಗ್ಗೆ, ರೈತರ ಬಗ್ಗೆ ಮಾತಾಡ್ತಾ ಇದ್ರು ಹೊರತು ಬೇರೆ ಮಾತಾಡ್ತಾ ಇದ್ರು. ಈ ನವನಗರ ಕೂಡ ಅವರೇ MLA ಆಗಿದ್ದರು. ಅವರು ಕೂಡ ಕಾರಣಕರ್ತರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ಮತ್ತು